ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಮಾಡಿ ಹೋಗ್ತಿರೋ ಲಾಗ್ ಬಂದು ನನ್ನ ವೆಡ್ಡಿಂಗ್ ಲುಕ್ಸ್ ಫ್ರಮ್ ಎಂಗೇಜ್ಮೆಂಟ್ ಟು ಬೀಗ್ರೂಟ್. ನನ್ನ ವೆಡ್ಡಿಂಗ್ ಲುಕ್ ಹೇಗಿತ್ತು ಅಂತ ತೋರಿಸ್ತಾ ಹೋಗ್ತೀನಿ. ನಾನು ಚೂಸ್ ಮಾಡೋಂಥ ಮೇಕಪ್ ಆರ್ಟಿಸ್ಟ್ ಬಂದು ಮೇಕ್ ಓವರ್ ವಿತ್ ಸಾರಾ ಅಂತ. ಅವ್ರದ್ದು ಮೇಕಪ್ ಸ್ಟುಡಿಯೋ ಮೈಸೂರಲ್ಲಿರೋ ಗೋಕುಲಮಲ್ಲಿ ಲೊಕೇಟ್ ಆಗಿದೆ. ನೀವು ಅದನ್ನು ಒಂದ್ಸಲಿ ಚೆಕ್ ಮಾಡ್ಬೋದು. ಆ ಮೇಕಪ್ ಸ್ಟುಡಿಯೋ ಅಡ್ರೆಸ್ ಆ್ಯಂಡ್ ಅವ್ರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನಾನು ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡಿರ್ತೀನಿ. ನೀವು ಒಂದ್ಸಲಿ ಚೆಕ್ ಮಾಡ್ಬೋದು. ಹಾಗೆ ನಿಮಗೂ ಆ ಮೇಕಪ್ ಇಷ್ಟ ಆಗಿದ್ದರೆ ನೀವು ಕೂಡ ನಿಮ್ಮ ವೆಡ್ಡಿಂಗ್ಗೆ ಅವ್ರನ್ನ ಚೂಸ್ ಮಾಡಬಹುದು. ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇದು ಬಂದು ಫಸ್ಟ್ ನನ್ನ ಎಂಗೇಜ್ಮೆಂಟ್ ಲುಕ್. ಬಿಫೋರ್ ಸ್ಯಾರಿ ನಾನು ಈ ರೀತಿಯಾಗಿ ಲೆಹಂಗಾನ ವೇರ್ ಮಾಡಿದ್ದೆ. ಆ್ಯಂಡ್ ಇದಕ್ಕೆ ನಾನು ನಾನ್ ಎಚ್ ಟಿ ಮೇಕಪ್ನ ತೊಗೊಂಡಿದ್ದೆ. ಅವರು ನಾನ್ ಎಚ್ ಟಿಗೆ 13K ಅಷ್ಟು ಕಾಸ್ಟ್ ಮಾಡಿದರು. ಆ್ಯಂಡ್ ಅದ್ರ ಔಟ್ಪುಟ್ನ ಕೂಡ ನೀವು ನೋಡ್ಬೋದು. ಯಾವ ರೀತಿ ಕಾಣಿಸ್ತಿದೆ ನನ್ನ ಎಂಗೇಜ್ಮೆಂಟ್ ಲುಕ್ ಲೆಹಂಗಾದಲ್ಲಿ. ಆ್ಯಂಡ್ ನೆಕ್ಸ್ಟ್ ನಾನು ಇದೇ ಹೇರ್ ಡೋನ ನನ್ನ ಸ್ಯಾರಿ ಕೂಡ ಕಂಟಿನ್ಯೂ ಮಾಡಿದ್ದೆ. ನೆಕ್ಸ್ಟ್ ಸ್ಯಾರಿ ಲುಕ್ಕು ಕೂಡ ಇದೇ ಸೇಮ್ ಹೇರ್ ಡೋನ ಕಂಟಿನ್ಯೂ ಮಾಡಿದ್ದೆ. ಇದು ಸೆಕೆಂಡ್ ಸ್ಯಾರಿ ಲುಕ್ ನನ್ನ ಎಂಗೇಜ್ಮೆಂಟ್ದು. ಆ್ಯಂಡ್ ಅದರ ಔಟ್ಪುಟ್ ಕೂಡ ನೀವು ನೋಡ್ಬೋದು ಯಾವ ರೀತಿಯಾಗಿ ಕಾಣಿಸ್ತಾ ಇತ್ತು ಅಂತ. ಇದು ಬಂದು ನನ್ನ ಹೊರಪೂಜೆ. ಯಾಕಂದರೆ ಮನೆಯಿಂದ ನಾನು ಚೌಟ್ರಿ ಹೋಗಬೇಕಾದ್ರೆ ನಾನ್ ಬ್ರೈಡಲ್ ಮೇಕಪ್ನ ತೊಗೊಂಡಿದ್ದೆ. ಅವರು ನಾನ್ ಬ್ರೈಡಲ್ ಮೇಕಪ್ಗೆ 5K ಅಷ್ಟು ಕಾಸ್ಟ್ ಮಾಡಿದರು. ಆ್ಯಂಡ್ ಅದರ ರಿಸಲ್ಟ್ ಇದು. ನೆಕ್ಸ್ಟ್ ಬಂದರೆ ನನ್ನ ರಿಸೆಪ್ಷನ್ ಲುಕ್. ನನ್ನ ರಿಸೆಪ್ಷನ್ಗೆ ಎಚ್ ಟಿ ಮೇಕಪ್ನ ತೊಗೊಂಡಿದ್ದೆ. ಅವ್ರು ಎಚ್ ಟಿ ಮೇಕಪ್ಗೆ 18K ಅಷ್ಟು ಕಾಸ್ಟ್ ಮಾಡಿದರು. ಆ್ಯಂಡ್ ಅದರ ಔಟ್ಪುಟ್ ಗ್ಲಾಸಿ ರಿಸಲ್ಟ್ ನೀವು ನೋಡ್ಬೋದು ಯಾವ ರೀತಿಯಾಗಿ ಕಾಣಿಸ್ತಾ ಇತ್ತು ಅಂತ. ನನ್ನ ರಿಸೆಪ್ಷನ್ ಲುಕ್ ಇದು ಮುಹೂರ್ತಮ್ ಲುಕ್. ಮುಹೂರ್ತಮ್ಗೆ ಅವ್ರಿಗೆ ಟೈಮ್ ಸಿಗದಿರೋ ಕಾರಣ ಯಾವುದೇ ರೀತಿಯ ವೀಡಿಯೋ ಮಾಡ್ಕೊಳ್ಳಿಲ್ಲ. ನಾನು ಸ್ಯಾಂಪಲ್ ಒಂದು ಫೋಟೋ ಹಾಕಿದ್ದೀನಿ. ನೆಕ್ಸ್ಟ್ ಬಂದರೆ ನನ್ನ ಬೀಗ್ರೂಟ್ ಲುಕ್. ನನ್ನ ಬೀಗ್ರೂಟಾಗಿ ನಾನು ಈ ರೀತಿಯಾಗಿ ಹೇರ್ ಡೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಇದಕ್ಕೂ ಕೂಡ ನಾನು ನಾನ್ ಬ್ರೈಡಲ್ ಮೇಕಪ್ ತೊಗೊಂಡಿದ್ದೆ.